ನೋಡ್ತಾ ಇದ್ವಿ ಇಲ್ಲಿ ದೇವೇಗೌಡರು ಯಾವಾಗ ಬೇಕಾದ್ರೂ ಚುನಾವಣೆ ನಡಿಬಹುದು, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಒಳ್ಳೆ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಾರೆ. ಮತ್ತೊಂದ್ ಕಡೆ ಇಲ್ಲಿ ತುಮಕೂರಿನ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ. ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಅವರ ಮೇಲೆ ಇರುವಂತ ಅಸಮಾಧಾನವನ್ನ ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದಾರೆ ದೇವೇಗೌಡರು. ಅವತ್ತು ಯಡಿಯೂರಪ್ಪ ಅವರು ಎಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಮುಖ್ಯಮಂತ್ರಿಗಳಾಗ್ಬಿಡ್ತಾರೆ ಅನ್ನುವ ಕಾರಣಕ್ಕೆ ದಿಢೀರಂತ ಕಾಂಗ್ರೆಸ್ ಹೈಕಮಾಂಡ್ ನವರು ಎಲ್ಲರೂ ಕೂಡ ಬಂದ್ಬಿಟ್ಟು ನಿಮ್ಮ ಮಗನ್ನ ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ಕೊಂಡವರು ಇವರು. ಇವತ್ತು ಏನೇ ಗೊಂದಲ ಆಗಿದ್ರು ಕೂಡ ಅದಕ್ಕೆ ಕಾಂಗ್ರೆಸ್ ಕಾರಣ, ನಮ್ಮಿಂದ ಅಂತೂ ಯಾವುದೇ ರೀತಿಯಾದಂತ ತಪ್ಪಾಗಿಲ್ಲ ಅಂತ ದೇವೇಗೌಡರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅವರ ಅಸಮಾಧಾನವನ್ನ ಹೊರ ಹಾಕ್ತಾ ಇರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಲ್ಲಿ ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ನಾವು ರಾಜ್ಯದಲ್ಲಿ ಹೀನಾಯವಾಗಿ ಸೋಲೋದಕ್ಕೆ ಕಾರಣ ಅಂದ್ರೆ ಅದು ಜೆಡಿಎಸ್ ಜೊತೆ ಹೋದಂತ ಮೈತ್ರಿ, ಜೆಡಿಎಸ್ ಜೊತೆ ನಾವು ಇಲ್ಲಿ ಪ್ರಮುಖವಾಗಿ ಈ ಸೀಟ್ಗಳನ್ನ ಶೇರಿಂಗ್ ಮಾಡ್ಕೊಂಡಿದ್ದ ಪ್ರಮುಖವಾದಂತ ಕಾರಣ ಅಂತ ಹೇಳಿ ಮಿನಿಮಮ್ ಅಂದ್ರೆ ನಾವು 9ರಿಂದ 10 ಸೀಟನ್ನ ಗೆಲ್ತಾ ಇದ್ವಿ. ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರೆ ಜೆಡಿಎಸ್ ಜೊತೆ ಹೋಗಿ ನಾವು ನಷ್ಟವನ್ನ ಅನುಭವಿಸಬೇಕಾಯ್ತು ಅಂತ ಸಿದ್ದರಾಮಯ್ಯನವರ ಹೇಳಿದಂತ ವಿಚಾರ ಈಗ ದೇವೇಗೌಡರ ಕಿವಿಗೂ ಕೂಡ ಬಿದ್ದಿರುತ್ತೆ. ಸೊ ಹೀಗಾಗಿನೇ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ದೇವೇಗೌಡರು. ಯಾವಾಗ ಬೇಕಾದ್ರೂ ಕೂಡ ರಾಜ್ಯದಲ್ಲಿ ಚುನಾವಣೆ ನಡೀಬಹುದು, ಏಕೆಂದ್ರೆ ಕುಮಾರಸ್ವಾಮಿ ಅವರು ಒಳ್ಳೆಯ ಸರ್ಕಾರವನ್ನ ಆಡಳಿತವನ್ನ ನೀಡ್ತಾ ಇದ್ದಾರೆ. ಅದು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಅವರು ಮಾಡ್ತಾರೆ ಒಳ್ಳೆ ಕೆಲಸವನ್ನ. ಬಟ್ ಇಲ್ಲಿ ಕಾಂಗ್ರೆಸ್ನವರು ನಮಗೆ ಕಾಟವನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಪರೋಕ್ಷವಾಗಿ ದೇವೇಗೌಡರು ಹೇಳ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರಿಗೆ ಬರ್ರಪ್ಪ ಸರ್ಕಾರವನ್ನ ರಚನೆ ಮಾಡೋಣ ಅಂತ ಎಲ್ಲೂ ಕೂಡ ಹೇಳಿರ್ಲಿಲ್ಲ. ಆದರೆ ಕಾಂಗ್ರೆಸ್ನವರೇ ನಮ್ಮ ಮನೆ ಬಾಗಿಲಿಗೆ ಬಂದು ಕುಮಾರಸ್ವಾಮಿ ಅವರನ್ನೇ ಮುಖ್ಯಮಂತ್ರಿ ಆಗಬೇಕು, ಅವರನ್ನೇ ಮಾಡಬೇಕು ಅಂತ ಅಲ್ಲಿ ಅಂಗಲಾಚಿ ಕೇಳ್ಕೊಂಡ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನುವ ಒಂದೇ ಒಂದು ರೀಸನ್ಗೋಸ್ಕರ ಅವರೆಲ್ಲರೂ ಕೂಡ ಬಂದು ಇಲ್ಲಿ ಹೇಳ್ದಂತವ್ರು ಬೇಷರತ್ ಬೆಂಬಲ ಅಂತ ಹೇಳಿ ಎಲ್ಲದರಲ್ಲೂ ಕೂಡ ಈಗ ಅವರು ಇಂಟರ್ಫಿಯರ್ ಆಗ್ತಾ ಇದ್ದಾರೆ. ಎಲ್ಲದರಲ್ಲೂ ಕೂಡ ಈಗ ಅವರು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು. ಇನ್ನು ನಮ್ಮ ಒಂದು ಸ್ಥಾನವನ್ನ, ಸಚಿವ ಸ್ಥಾನವನ್ನ ಕೂಡ ನಾವು ಪಕ್ಷೇತರರಿಗೆ ನೀಡಿದ್ದೀವಿ, ನಮ್ಮ ಕೋಟದಲ್ಲಿ ಇದ್ದಂಥದ್ದನ್ನ. ಇಲ್ಲಿ ಪ್ರಮುಖವಾಗಿ 1/3 ಅಂತ ಹೇಳಿದ್ರು. ಈಗ ಯಾವುದು ಕೂಡ ಆಗ್ತಾ ಇಲ್ಲ, ನಮಗೆ ಸಿಗಬೇಕಾದಂತ ಸರಿಯಾದಂತ ಪ್ರಾಶಸ್ತ್ಯವನ್ನ ಕೂಡ ಕೊಡ್ತಾ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ದೇವೇಗೌಡರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಮತ್ತೊಂದ್ ಕಡೆ ತುಮಕೂರಿನಲ್ಲಿ ಸೋಲನ್ನ ಕಂಡಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಮಾತನಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ತುಮಕೂರು ಹಾಲಿ ಸಂಸದರು, ಕಾಂಗ್ರೆಸ್ನ ಸಂಸದರು ಮುದ್ದಹನುಮೇಗೌಡರು ಇದ್ದಂತ ಕ್ಷೇತ್ರ, ನಾವು ಅದನ್ನ ಬೇಡ ಅಂತಾನೆ ಹೇಳಿದ್ವಿ. ಅಲ್ಲಿ ಸೀಟ್ ಶೇರಿಂಗ್ ಸಂದರ್ಭದಲ್ಲೂ ಕೂಡ ಹೇಳಿದ್ವಿ, ಹಾಲಿ ಸಂಸದರಿರುವಂತ ಕ್ಷೇತ್ರಗಳು ನಮಗೆ ಬೇಡವೇ ಬೇಡ, ಅಲ್ಲಿ ಅವರಿಗೆ ಕೊಡಿ ಟಿಕೆಟ್ ಅಂತ ಹೇಳಿದ್ರು ಕೂಡ ಸಿದ್ದರಾಮಯ್ಯನವರು ಇಲ್ಲಿ ಪ್ರಮುಖವಾಗಿ ಮೈಸೂರು ಕ್ಷೇತ್ರವನ್ನ ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ತುಮಕೂರು ಕ್ಷೇತ್ರವನ್ನ ನಮಗೆ ಬಿಟ್ಕೊಟ್ರು. ಅದನ್ನ ಅವ್ರಿಗೆ ಆಲ್ರೆಡಿ ಹೇಳಿದ್ದಾರೆ, ಮೈಸೂರು ಕ್ಷೇತ್ರಕ್ಕೋಸ್ಕರ ನಾವು ತುಮಕೂರು ಕ್ಷೇತ್ರವನ್ನ ಬಿಟ್ಟು ಕೊಟ್ಟಿದ್ದೀವಿ ಅನ್ನೋದನ್ನ ಸಿದ್ದರಾಮಯ್ಯನವರೇ ಹೇಳಿದ್ದಾರಲ್ವಾ. ಗೊತ್ತಾಗುತ್ತಲ್ವಾ ನಿಮ್ಗನು ಕೂಡ ಏನೇನ್ ಆಗ್ತಾ ಇದೆ ಅಂತ. ಮಾಧ್ಯಮದವರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಪರೋಕ್ಷವಾಗಿ ಸಿದ್ದರಾಮಯ್ಯ ವಿರುದ್ಧ ಕೂಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್, ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಹೆಬ್ಬಾರ್, ನೋಡ್ತಾ ಇದೀವಿ ಮಧ್ಯಂತರ ಚುನಾವಣೆ ಅನ್ನೋದೇ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಈಗ. ಅದರಲ್ಲೂ ನೋಡ್ತಾ ಇದೀವಿ ಕಾಂಗ್ರೆಸ್ ಜೆಡಿಎಸ್ ನಲ್ಲಿ ಸಾಕಷ್ಟು ಗೊಂದಲ. ಎಲ್ಲೋ ಒಂದ್ ಕಡೆ ಈ ಮೈತ್ರಿ ಮುರ್ಕೊಂಡು ಮಧ್ಯಂತರ ಚುನಾವಣೆ ನಡೆಯುತ್ತೆ ಅನ್ನುವ ಮಾತುಗಳೇ ಕೇಳಿ ಬರ್ತಾ ಇದ್ವು. ಅದಕ್ಕೆ ಪುಷ್ಟಿ ನೀಡುವಂತೆ ದೇವೇಗೌಡರ ಹೇಳಿಕೆ ಇದೆ ಈಗ. ಖಂಡಿತ ಬರ್ತೀವಿ. ಯಾಕಂತಂದ್ರೆ ಇವತ್ತು ದೇವೇಗೌಡರು ಆಡಿರುವಂತಹ ಮಾತನ್ನ ನೋಡಿದಾಗ ಕೇಳಿದಾಗ ಖಂಡಿತವಾಗಿಯೂ ಸಹಿತ ದೋಸ್ತಿ ಸರ್ಕಾರದ ಆಯುಷ್ ಮುಗಿತಾ ಬರ್ತಾ ಇದೆಯಾ ಅನ್ನೋದು ಇಲ್ಲಿ ಬಹುತೇಕ ಸ್ಪಷ್ಟ ಆಗ್ತಾ ಇದೆ. ಯಾಕಂತಂದ್ರೆ ಮಧ್ಯಂತರ ಚುನಾವಣೆ ಬರೋದು ಸ್ಪಷ್ಟ ನಿಶ್ಚಿತ, ಅದ್ರ ಬಗ್ಗೆ ಯಾವುದೇ ರೀತಿಯ ಸಂಶಯನೇ ಇಲ್ಲ. ಯಾಕಂತಂದ್ರೆ ಅಂತ ನಡೆಗಳು ಕಾಣ್ತಾ ಇದ್ದಾವೆ. ಮೊದಲು ಆರಂಭದಲ್ಲಿ ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ 1/3 ಅಂತ ಹೇಳ್ತಾ ಇದ್ರು, ಅಂದ್ರೆ ಅಧಿಕಾರದ ಹಂಚಿಕೆಯಲ್ಲಿ. ಈಗ ಯಾವುದಿದೆ JDSಗೆ ಬಿಟ್ಟುಕೊಟ್ಟಂತ ಒಂದು ಮಂತ್ರಿ ಸ್ಥಾನವನ್ನು ಕೂಡ ಅವರು ಕಾಂಗ್ರೆಸ್ಗೆ ಸರೆಂಡರ್ ಮಾಡಿದೀವಿ, ಎಲ್ಲವನ್ನೂ ಕೂಡ ಅವರಿಗೆ ಬಿಟ್ಕೊಡ್ತಾ ಇದೀವಿ. ಅವ್ರು ಹೇಳಿದ
ಚಿಕ್ಕದಾಗಿ ನಡೀತಾ ಇದೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸಹಿತ ನಾವು ಕೇಳಿದ್ದು ಕಾಂಗ್ರೆಸ್ ಸೋತಂತ ಕ್ಷೇತ್ರಗಳನ್ನ ಕೇಳಿದ್ವಿ. ಆದ್ರೆ ಅದ್ರ ಹೊರತಾಗಿಯೂ ಸಹಿತ ಅವರು ತುಮಕೂರನ್ನ ಬಿಟ್ಕೊಟ್ರು ನಮಗೆ. ಇದಕ್ಕೆಲ್ಲ ಕಾರಣ ಯಾರು? ನಾನು ನೇರವಾಗಿ ರಾಹುಲ್ ಗಾಂಧಿ ಅವರಲ್ಲಿ ಕಾಂಗ್ರೆಸ್ ಸ್ವತಂತ್ರ ಸಂಸದ ಕ್ಷೇತ್ರವನ್ನ ಬಿಟ್ಕೊಡಿ ಅಂತ ಹೇಳಿದ್ದೆ ಅನ್ನೋ ಮಾತನ್ನ ದೇವೇಗೌಡರು ಹೇಳ್ತಾರೆ. ಪರೋಕ್ಷವಾಗಿ ಸಿದ್ದರಾಮಯ್ಯ ವಿರುದ್ಧನೂ ಸಹಿತ ಇವತ್ತು ಅಸಮಾಧಾನವನ್ನು ಹೊರಹಾಕಿದ್ರು ದೇವೇಗೌಡರು. ಹಾಗಾಗಿ ಮಧ್ಯಂತರ ಚುನಾವಣೆ ಬರೋದು ನಿಶ್ಚಿತ. ಅವರೇ ಇದನ್ನೆಲ್ಲ ಹೇಳಬೇಕು. ಯಾಕಂತಂದ್ರೆ ಕಾಂಗ್ರೆಸ್ JDS ದೋಸ್ತಿ ಸರ್ಕಾರದಲ್ಲಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸೋಲಿಗೆ JDS ಕಾರಣ ಅಂತ ಹೇಳುವಂತ ಮಾತು ಅವರು ಒಳಗಿಂದ ಒಳಗೆ ಅವರಲ್ಲಿ ಕೇಳಿ ಬರ್ತಾ ಇದೆ. ಬಹಿರಂಗವಾಗಿ ಹೇಳದೇ ಇರ್ಬೋದು, ಆದ್ರೆ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆ ಥರ ಇದ್ರೆ ಅವರು ಬಹಿರಂಗವಾಗಿ ಹೇಳಿ ಕಾಂಗ್ರೆಸ್ ಈಗ JDS ಜೊತೆ ಹೋಗಿರೋದ್ರಿಂದನೇ ಕಾಂಗ್ರೆಸ್ ಪಕ್ಷ ಮುಳುಗು ಹೋಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇಂಥ ಮಾತುಗಳನ್ನೆಲ್ಲ ಕೂಡ ನನಗೆ ಗಮನಕ್ಕೆ ಬರ್ತಾ ಇದೆ. ಅವರು ಬಹಿರಂಗವಾಗಿ ಹೇಳದೇ ಇರಬಹುದು, ಆದ್ರೆ ಎಲ್ಲವೂ ಕೂಡ ನಡೀತಾ ಇದೆ. ದೋಸ್ತಿ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಇವತ್ತು ದೇವೇಗೌಡರು ತಮ್ಮ ಮಾತು ಮೂಲಕ ಸ್ಪಷ್ಟವಾಗಿ ಹೇಳಿದ್ದಾರೆ. ದೋಸ್ತಿ ಸರ್ಕಾರ ಯಾವ ಕ್ಷಣದಲ್ಲೂ ಕೂಡ ಮುಳುಗಬಹುದು, ಮೈತ್ರಿ ಸರ್ಕಾರದ ಆಯುಸ್ಸು ಯಾವ ಸಂದರ್ಭದಲ್ಲೂ ಕೂಡ ಮುಗಿಬಹುದು ಅನ್ನುವಂಥ ಒಂದು ವಿಚಾರವನ್ನ ದೇವೇಗೌಡರು ಇವತ್ತು ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ನವರೇ ಎಲ್ಲವನ್ನೂ ಕೂಡ ನಿರ್ಧಾರವನ್ನು ಮಾಡಬೇಕು. ಯಾಕಂತಂದ್ರೆ ಅವರೇ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನೇ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಬಲವಂತವನ್ನಾಗಿ ಮಾಡಿದ್ರು. ಖರ್ಗೆ ಅವರನ್ನ CM ಮಾಡಿ ಅಂತೇಳಿ ನಾನು ಹೇಳಿದ್ರು ಸಹಿತ ಕುಮಾರಸ್ವಾಮಿ ಅವರನ್ನೇ ಮಾಡಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಅವರು ಎಲ್ಲ ನಾಯಕರು ಚರ್ಚೆ ಮಾಡಿದ್ರಾ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ. ಮುಖ್ಯಮಂತ್ರಿ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಅಂತ ಹೇಳಿ ಬಲವಂತ ಮಾಡಿ. ಯಾಕಂತಂದ್ರೆ ಯಡಿಯೂರಪ್ಪನವರು ಆಲ್ರೆಡಿ ಪ್ರಮಾಣ ವಚನ ಸ್ವೀಕರಿಸಿಬಿಟ್ಟಿದ್ರು ಮುಖ್ಯಮಂತ್ರಿಯಾಗಿ. ಅವರು ಮುಂದುವರಿಬಾರದು ಯಾವ ಕಾರಣಕ್ಕೂ ಸಹಿತ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಾಂಗ್ರೆಸ್ನವರು ಬಂದು JDS ಜೊತೆ ಅಂದ್ರೆ ನಮ್ಮ ಜೊತೆ ಬಂದು ಸೇರ್ಕೊಂಡ್ರು ಅನ್ನೋ ಮಾತನ್ನ ದೇವೇಗೌಡರು ಹೇಳ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ಇಲ್ಲಿ ಸರ್ಕಾರ ನಡೆಸೋದಕ್ಕೆ ಇಷ್ಟ ಇದೆಯಾ ಇಲ್ಲ ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಇಲ್ಲಿ ಆಕ್ಷನ್ಗೆ ರಿಯಾಕ್ಷನ್ ಅಂತ ಒಂದು ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಕೂಡ ದೇವೇಗೌಡರು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅಂದ್ರೆ ದೇವೇಗೌಡರ ಒಟ್ಟಾರೆ ಮಾತಿನ ಸಾರಾಂಶ, ಸರ್ಕಾರದ ಆಯಸ್ಸು ಮುಗಿತಾ ಬರ್ತಾ ಇದೆ, ಕಾಂಗ್ರೆಸ್ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಇದಕ್ಕೆ ನೇರವಾಗಿ ಕಾರಣ ಆಗ್ತಾ ಇದ್ದಾರೆ. ಬಹಿರಂಗವಾಗಿ ಅವರು ಹೇಳದೇ ಇದ್ರು ಸಹಿತ ಕಾಂಗ್ರೆಸ್ ಹೈಕಮಾಂಡ್ ಜೊತೆಯಲ್ಲಿ ಅವರು ಎಲ್ಲ ಮಾತಾಡಿದ್ದಾರೆ ಅನ್ನೋ ವಿಚಾರ ಕೂಡ ನೋಡ್ತಾ ಇರುವಂತದ್ದು. ಪ್ರಮುಖವಾಗಿ ಮೊನ್ನೆ ಅಷ್ಟೇ ಸಿದ್ದರಾಮಯ್ಯನವರು ಹೋದಂತ ಸಂದರ್ಭದಲ್ಲಿ JDS ಜೊತೆ ಮೈತ್ರಿ ನಾವು ಮಾಡ್ಕೊಂಡಿದ್ದ ಹೀನಾಯವಾಗಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಸೋಲೋದಕ್ಕೆ ಕಾರಣ, ಇಲ್ಲಾಂದ್ರೆ 9 ಸೀಟ್ ಆದ್ರೂ ಗೆಲ್ಬೋದಿತ್ತು ಅಂತ ಮಾತುಗಳು ಏನ್ ಕೇಳಿ ಬಂದಿತ್ತು ಅದು ದೇವೇಗೌಡರ ಕಿವಿಗೆ ಸ್ಪಷ್ಟವಾಗಿ ಬಿದ್ದಿರುತ್ತೆ. ಈ ಎಲ್ಲಾ ಅಸಮಾಧಾನದ ಹಿಂದೆ ಸಿದ್ದರಾಮಯ್ಯನವರ ನಡನೆ ಸ್ಪಷ್ಟವಾಗಿ ಇರುವಂತದ್ದು. ಸೊ ಹೀಗಾಗಿನೇ ಒಲ್ಲದ ಮನಸ್ಸಿನಿಂದಲೇ JDS ಕಾಂಗ್ರೆಸ್ ಜೊತೆ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಲ್ವಾ? ಖಂಡಿತ. ಯಾಕಂದ್ರೆ ಅವರು ಸಿದ್ದರಾಮಯ್ಯನವರ ವಿಚಾರವಾಗಿನೇ ಅವರು ಹೆಸರನ್ನ ಪ್ರಸ್ತಾಪಿಸದೇನೆ ಎಲ್ಲಾ ಆಗು ಹೋಗುಗಳಿಗೆ ಅವರೇ ಕಾರಣ ಅಂತ ವಿಚಾರವನ್ನ ಹೇಳಿದ್ರು. ಅಂದ್ರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗ್ಲಿ ಅಂತೇಳಿ ಕಾಂಗ್ರೆಸ್ನ ಎಲ್ಲಾ ನಾಯಕರ ಜೊತೆ ಚರ್ಚೆ ಮಾಡದೇನೆ ಬಂದ್ರ ಅನ್ನುವಂತ ಒಂದು ಅನುಮಾನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಸಿದ್ದರಾಮಯ್ಯನವರಿಗೆ ವಿಚಾರ ಇಷ್ಟ ಇರ್ಲಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ಒಂದು ಕಡೆಯಲ್ಲಿ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ಖರ್ಗೆ ಅವರನ್ನ ಮುಖ್ಯಮಂತ್ರಿಯನ್ನ ಮಾಡಿ ಅನ್ನುವಂತ ಮಾತನ್ನ ನಾನೇ ಹೇಳಿದ್ದೆ ಅನ್ನೋ ಮಾತನ್ನ ದೇವೇಗೌಡರು ಹೇಳ್ತಾರೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಸರ್ಕಾರ ನಡೆಸೋದಕ್ಕೆ ಸ್ಪಷ್ಟವಾಗಿ ಇಷ್ಟ ಇಲ್ಲ. ಅದೇ ಕಾರಣಕ್ಕಾಗಿ JDS ಜೊತೆ ಹೋದ್ರೆ ಕಾಂಗ್ರೆಸ್ ಮುಳುಗೋಗುತ್ತೆ ಅನ್ನುವಂಥ ವಿಚಾರವನ್ನ ಹೈಕಮಾಂಡ್ಗೂ ಅವರು ತಲುಪಿಸಿದ್ದಾರೆ, ವಿಚಾರನ ಅಲ್ಲಿಗೆ ಮುಟ್ಟಿಸಿದ್ದಾರೆ. ಇದೆಲ್ಲವನ್ನ ನೋಡಿದಾಗ ಅವರಿಗೆ ಸ್ಪಷ್ಟವಾಗಿ ಮನಸ್ಸಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಕಾಂಗ್ರೆಸ್ ಮೊದಲನೇ ಅಂತ ಸರ್ಕಾರ ರಚನೆ ಮಾಡುವಾಗ ಆಡದಂತ ಮಾತುಗಳು, ಆವಾಗ ಬೇಷರತ್ ಬೆಂಬಲ ಅಂತ ಹೇಳಿದ್ದು, ನಂತರದಲ್ಲಿ 1/3 ಅಧಿಕಾರ ಹಂಚಿಕೆ ಅಂತ ಹೇಳಿದ್ದು, ಅದು ಯಾವುದೂ ಕೂಡ ಇಲ್ಲ. ಈಗ 1/3 ಎಲ್ಲಿದೆ? ನಮ್ಮ JDS ನ ಒಂದು ಸ್ಥಾನವನ್ನ ಸಚಿವ ಸ್ಥಾನವನ್ನೇ ಅವರಿಗೆ ಸರೆಂಡರ್ ಮಾಡಿಬಿಟ್ಟಿದೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಅಂದ್ರೆ JDS ಎಲ್ಲಾ ತ್ಯಾಗವನ್ನು ಮಾಡಿದ್ರೂ ಸಹಿತ ಸರ್ಕಾರವನ್ನ ಸುರಳಿತವಾಗಿ ನಡೆಸಿಕೊಂಡು ಹೋಗೋದಕ್ಕೆ ಕಾಂಗ್ರೆಸ್ಗೆ ಮನಸ್ಸಿಲ್ಲ, ಅವರೇ ಬಿಡ್ತಾ ಇಲ್ಲ. ಅದೇ ಕಾರಣಕ್ಕಾಗಿ ಇಷ್ಟೆಲ್ಲ ಕೂಡ ಆಗ್ತಾ ಇದೆ. ಅದಕ್ಕೆಲ್ಲದಕ್ಕೂ ಕಾರಣ ಸಿದ್ದರಾಮಯ್ಯನವರು ಮೈಸೂರನ್ನ ಪಡ್ಕೋಬೇಕು ಅನ್ನೋ ಕ್ಷೇತ್ರವನ್ನ ಪಡ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಹಾಲಿ ಸಂಸದರಿರುವಂತಹ ತುಮಕೂರು ಕ್ಷೇತ್ರವನ್ನ ಬಿಟ್ಕೊಟ್ರು, ಅಲ್ಲಿ ನಮ್ಮನ್ನ ಸೋಲಿಸಿದ್ರು ಅನ್ನೋ ವಿಚಾರವನ್ನು ಕೂಡ ಪರೋಕ್ಷವಾಗಿ ಹೇಳ್ತಾರೆ. ಅಂದ್ರೆ ಈ ಸರ್ಕಾರದ ಎಲ್ಲ ಆಗು ಹೋಗುಗಳಿಗೆ ಸರ್ಕಾರ ಮುಂದೆ ಅದು ದೋಸ್ತಿ ಸರ್ಕಾರ ಬಿದ್ದರೂ ಸಹಿತ ಅದಕ್ಕೆ ನೇರವಾಗಿ ಸಿದ್ದರಾಮಯ್ಯನವರೇ ಕಾರಣ, ಕಾಂಗ್ರೆಸ್ ಮತ್ತೆ ಹೈಕಮಾಂಡ್ ಕಾರಣ. ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಇಲ್ಲಿ ಆಡಿದ ಮಾತೆ ಒಂದು, ಇಲ್ಲಿ ರಾಜ್ಯದಲ್ಲಿ ಆಗ್ತಿರೋದೇ ಒಂದು. ಹಾಗಾಗಿ ಇದಕ್ಕೆಲ್ಲದಕ್ಕೂ ಕಾರಣ ಸಿದ್ದರಾಮಯ್ಯನವರು ಅಂತ ವಿಚಾರವನ್ನ ಪರೋಕ್ಷವಾಗಿ ಇವತ್ತು ದೇವೇಗೌಡರು ಹೇಳಿದ್ದಾರೆ. ಅದೇ ಕಾರಣಕ್ಕಾಗಿ ಮಧ್ಯಂತರ ಚುನಾವಣೆ ಬರೋದ್ರಲ್ಲಿ ಅನುಮಾನವೇ ಇಲ್ಲ, ಯಾವುದೇ ರೀತಿಯ ಸಂಶಯ ಇಲ್ಲ ಅನ್ನುವಂತ ಮಾತನ್ನ ದೇವೇಗೌಡರು ಹೇಳ್ತಾ ಇದ್ರು ಇವತ್ತು. ಪೃಥ್ವಿ ಜನಾರ್ದನ್ ಹೆಬ್ಬಾರ್ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ.